ಪ್ರೈಸ್ ಲಾರ್ಡ್. ಶುಭ ಮುಂಚಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂತೆ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ನೀವೆಲ್ಲರೂ ತುಂಬ ಸಂತೋಷವಾಗಿದ್ದೀರಿ ಎಂಬುದಾಗಿ ನಾನು ನೆನೆಸ್ತೇನೆ. ಅದರಿಂದ ಸಂತೋಷವಾಗಿ ದೇವರ ವಾಕ್ಯನ ಮತ್ತಷ್ಟು ನಾವು ಆಸಕ್ತರಾಗಿ ಕೇಳುವವರಾಗಿರೋಣ. ದೇವರ ವಾಕ್ಯ ನಮ್ಮೊಳಗಡೆ ಬರುವಾಗಲೇ ನಮ್ಮನ್ನು ಪುನರ್ಜೀವ ಮಾಡುವಂಥ ವಾಕ್ಯವಾಗಿದೆ. ನಂತರವಾಗಿ ದೇವರ ವಾಕ್ಯ ಜೀವವುಳ್ಳದು, ನಮ್ಮೊಳಗಡೆ ಜೀವವನ್ನು ಉಂಟು ಮಾಡುವಂಥದ್ದು. ದೇವರ ವಾಕ್ಯ ಚೈತನ್ಯ ಉಳ್ಳದು, ನಮ್ಮನ್ನು ಚೈತನ್ಯ ಸ್ವರೂಪರಾಗಿ ಮಾಡುವಂಥದ್ದಾಗಿದೆ. ಅದರಿಂದ ದೇವರ ವಾಕ್ಯ ಇಬ್ಬಾಯಿ ಕತ್ತಿಗೆ ಸಮವಾದದ್ದು ಎಂಬುದಾಗಿ ವಾಕ್ಯದಲ್ಲಿ ನಾವು ಓದ್ತೇವೆ. ಅದರ ಇಬ್ಬಾಯಿ ಕತ್ತಿಯ ಕೆಲಸವೇನೆಂದರೆ ಬೇಕಾದದ್ದನ್ನು ಇಟ್ಟು ಬೇಡದೇ ಇರುವಂಥದ್ದನ್ನು ಬೇರ್ಪಡಿಸುವಂಥದ್ದಾಗಿದೆ. ದೇವರ ವಾಕ್ಯ ಪರಿಶುದ್ಧವಾದದ್ದು, ನಮ್ಮೊಳಗಡೆ ಬರುವಾಗ ನಮ್ಮನ್ನು ಪರಿಶುದ್ಧರಾಗಿ ಮಾರ್ಪಡಿಸಿದೆ. ದೇವರ ವಾಕ್ಯ ನ್ಯಾಯವಾದದ್ದು, ನಮ್ಮನ್ನು ನ್ಯಾಯವಂತರಾಗಿ ಮಾರ್ಪಡಿಸಿದೆ. ದೇವರ ವಾಕ್ಯ ನೀತಿ ಉಳ್ಳದ್ದು, ನಮ್ಮೊಳಗಡೆ ಬಂದಾಗ ನಮ್ಮನ್ನು ನೀತಿಯ ಮಾರ್ಗದಲ್ಲಿ ನಡೆಸುವಂಥದ್ದಾಗಿದೆ. ಇಷ್ಟೆಲ್ಲ ಗುಣಲಕ್ಷಣಗಳನ್ನು ಹೊಂದಿದ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಅಧಿಕವಾಗಿ ಕಾರ್ಯ ಮಾಡುವಾಗೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ದೇವರ ವಾಕ್ಯದ ಮೂಲಕ ದೇವರು ನಮ್ಮೊಂದಿಗೆ ಮಾತಾಡಲಿಕ್ಕಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿರಿ, ನಮ್ಮನ್ನು ಬಲಪಡಿಸಿರಿ. ಯಾವ ವಿಷಯದ ಕುರಿತು ನೀವು ನಮ್ಮನ್ನು ಎಚ್ಚರಿಸಲಿಕ್ಕಿದ್ದೀರೋ ಆ ವಿಷಯದ ಕುರಿತು ಎಚ್ಚರಿಸಿರಿ, ಬಲಪಡಿಸಿರಿ, ಕ್ರಮಪಡಿಸಿರಿ, ಶುದ್ಧೀಕರಿಸಿರಿ, ನೀತಿಯ ಮಾರ್ಗದಲ್ಲಿ ನಮ್ಮನ್ನು ನಡೆಸಿರಿ. ನಿನ್ನ ವಾಕ್ಯ ಜೀವವುಳ್ಳದು, ನಮ್ಮೊಳಗಡೆ ಜೀವವನ್ನು ಉಂಟು ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ಒಣಗಿದ ಎಲುಬುಗಳ ಪುನರ್ಜೀವನ ಎಂಬುದಾಗಿರುವಂಥ ವಿಷಯದ ಕುರಿತು ನಾನು ನಿಮ್ಮೊಂದಿಗೆ ಮಾತಾಡಲಿಕ್ಕಿದ್ದೇನೆ. ಈ ದಿನ ಹೆಚ್ಚು ವಾಕ್ಯಗಳನ್ನು ಓದಿದ ನಂತರ ನಾವು ಆ ವಾಕ್ಯದ ಕುರಿತು ಧ್ಯಾನ ಮಾಡಿಕೊಳ್ಳೋಣ. ಪುನರ್ಜೀವನ ಅಂದರೆ ಒಣಗಿದ ಎಲುಬುಗಳಲ್ಲಿ ಉಂಟಾದಂಥ ಪುನರ್ಜೀವನ ಕುರಿತು, ಒಣಗಿ ಹೋದಂಥ ಎಲುಬುಗಳಲ್ಲಿಯೂ ಕೂಡ ಪುನರ್ಜೀವನ ದೇವರು ಉಂಟು ಮಾಡಿದರ ಕುರಿತು ಯೆಹೆಜ್ಕೇಲನ ಪ್ರವಾದನೆಯ ಗ್ರಂಥ 37ನೇ ಅಧ್ಯಾಯ ಅದರ 1ನೇ ವಚನದಿಂದ ನಾನೀಗ ನಿಮಗಾಗಿ ಓದುವವನಾಗಿದ್ದೇನೆ. ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ ಒಂದು ತಗ್ಗಿನಲ್ಲಿ ಇಳಿಸಿ, ನಾನು ಆ ಎಲುಬುಗಳ ಮಧ್ಯದಲ್ಲಿ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಇಗೋ, ತಗ್ಗಿನ ಮೇಲೆಲ್ಲ ತೀರ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದೋ ಎಂದು ಕೇಳಲು ನಾನು, ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ. ಒಣಗಿದ ಎಲುಬುಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವನು ನಿಮಗೆ ಹೀಗೆ ಹೇಳುತ್ತಾನೆ, ಇಗೋ, ನಾನು ನಿಮ್ಮೊಳಗೆ ಶ್ವಾಸವನ್ನು ಊದಿಸುವೆನು, ನೀವು ಬದುಕಿಕೊಳ್ಳುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಹೊದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು. ಆಗ ನೀವು ಬದುಕಿ ನಾನೇ ಯೆಹೋವನು ಎಂದು ತಿಳುಕೊಳ್ಳುವಿರಿ ಎಂಬುದಾಗಿ ವಾಕ್ಯದಲ್ಲಿ ನಾವು ಓದಿಕೊಂಡಿದ್ದೇವೆ. ಇಲ್ಲಿ ಆ ಒಣಗಿದ ಎಲುಬುಗಳ ಪುನರ್ಜೀವನದ ಕುರಿತು ನಾವು ಓದ್ತಾ ಇದ್ದೇವೆ. ಯೆಹೆಜ್ಕೇಲನ ಮೂಲಕವಾಗಿ ದೇವರು ಒಣಗಿದ ಎಲುಬುಗಳಿಗೆ ಪುನರ್ಜೀವನವನ್ನು ಉಂಟು ಮಾಡೋದನ್ನು ನಾವು ನೋಡ್ತೇವೆ. ಅಲ್ಲಿ ಯಾಕೆ ಪುನರ್ಜೀವನ ಉಂಟಾಯಿತು ಎಂಬುದಾಗಿ ನಾವು ನೋಡೋದಾದರೆ, ಕಡೆಯದಾಗಿ ನಾವು ಓದಿಕೊಂಡಿದ್ದೇವೆ, ಅವು ಬದುಕಿ ನಾನೇ ಯೆಹೋವನು ಎಂಬುದಾಗಿ ಏನಾಗಬೇಕಂದ್ರೆ ತಿಳ್ಕೊಳ್ಬೇಕೆಂಬುದಾಗಿ ಅಲ್ಲಿ ದೇವರು ಹೇಳೋದನ್ನು ನಾವು ನೋಡ್ತೇವೆ. 6ನೇ ವಚನ ಓದಿಕೊಳ್ಳೋದಾದರೆ, ಯೆಹೆಜ್ಕೇಲ 37 ವಚನದಲ್ಲಿ, ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಹೊದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು. ಆಗ ನೀವು ಬದುಕಿ ನಾನೇ ಯೆಹೋವನು ಎಂದು ತಿಳುಕೊಳ್ಳುವಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕಾಗಿ ಒಣಗಿದ ಎಲುಬುಗಳನ್ನು ಕೂಡ ದೇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಪುನರ್ಸ್ಥಾಪನೆ ಮಾಡ್ತಾ ಇದ್ದಾರೆ. ಆಗ ದೇವರ ಬಗ್ಗೆ ಅವರು ತಿಳ್ಕೊಳ್ಳುವುದು ಮಾತ್ರ ಅಲ್ಲ, ಜೀವ ಸ್ವರೂಪನಾದ ದೇವರ ಕುರಿತು ಅವರು ಸಾಕ್ಷಿಗಳಾಗಿ ಮಾರ್ಪಡ್ತಾರೆ. ಹಾಗಾದರೆ ಹೇಗೆ ಆ ಒಣಗಿದ ಎಲುಬುಗಳು ಜೀವವನ್ನು ಕಂಡುಕೊಂಡು ಯಾವ ರೀತಿ ಅದು ಮಾರ್ಪಡ್ತು, ಒಣಗಿದ ಎಲುಬುಗಳ ಮಧ್ಯದಲ್ಲಿ ಹೇಗೆ ಪುನರ್ಜೀವನ ಉಂಟಾಯಿತು ಅನ್ನೋದನ್ನು ಅದರ 7ನೇ ವಚನದಿಂದ ಓದುವಾಗ ನಾವಲ್ಲಿ ತಿಳ್ಕೊಬಹುದು. ಯೆಹೆಜ್ಕೇಲನ
ಹೇಳ್ತಾ ಇದ್ದೇನೆ, ನನಗೆ ಅಪ್ಪಣೆ ಆದಂತೆ ನಾನು ಆ ದೈವೋಕ್ತಿಯನ್ನೆತ್ತಿ ನುಡಿಯುತ್ತಿರಲು ಸದ್ದಾಯಿತು. ಇಗೋ, ಕಟಕಟ ಅನ್ನುತ್ತಾ ಎಲುಬುಗಳೊಂದಿಗೆ ಜೋಡಣೆಯಾದವು. ನಾನು ನೋಡಲಾಗಿ, ಆಹಾ, ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು, ಮಾಂಸವು ಹರಡಿತು, ಚರ್ಮ ಮೇಲೊದಿಕೆ ಆಯಿತು, ಶ್ವಾಸ ಮಾತ್ರ ಇರಲಿಲ್ಲ. ಆಗ ಆತನು ನನಗೆ, ನರಪುತ್ರನೇ, ನೀನು ಶ್ವಾಸಕ್ಕೆ ನುಡಿ, ಶ್ವಾಸವೇ ಕರ್ತನಾದ ಯೆಹೋವನು ಇಂತನ್ನುತ್ತಾನೆ ಎಂಬುದಾಗಿ. ನೋಡ್ರಿ, ಅಲ್ಲಿ ಹರಡಿಕೊಂಡಂತ ಅಂದರೆ ಒಣಗಿದ ಎಲುಬುಗಳಲ್ಲಿ ಏನೆಲ್ಲ ಪ್ರತಿಕ್ರಿಯೆಗಳು ನಡೆಯಿತು ಎಂಬುದಾಗಿ ನಾವಲ್ಲಿ ನೋಡ್ಬೋದು. ಎಲ್ಲ ಕ್ರಿಯೆಗಳು ನಡೆದರೂ ಕೂಡ ಅಲ್ಲಿ ಒಂದು ಕೊರತೆ, ಶ್ವಾಸ ಅಂದರೆ ಉಸಿರನ್ನು ಕೂಡ ದೇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಒಣಗಿದ ಎಲುಬುಗಳಿಗೆ ಕೊಡೋದನ್ನು ನಾವು ನೋಡ್ತೇವೆ. ಹಾಗಾದರೆ ಪ್ರಿಯರೇ, ನಮ್ಮ ದೇವರ ಶಕ್ತಿ, ನಮ್ಮ ದೇವರ ಬಲ ಅಥವಾ ನಮ್ಮ ದೇವರ ಮಹತ್ವ ಏನೆಂಬುದಾಗಿ ನಾವಿಲ್ಲಿ ತಿಳ್ಕೊಬೋದು. ಒಣಗಿದ ಎಲುಬುಗಳಲ್ಲಿ ಕೂಡ ತಿರುಗೊಂದಾವೃತ್ತಿ ಒಂದು ದೊಡ್ಡ ಸೈನ್ಯವನ್ನೇ ದೇವರು ಎಬ್ಬಿಸಲಿಕ್ಕೆ ಒಂದು ಶಕ್ತನಾಗಿದ್ದಾನೆ. ಅಲ್ಲಿ ನೋಡ್ಬೋದು, ಅಲ್ಲಿ ಚತುರ್ದಿಕ್ಕುಗಳಿಂದ ಬೀಸಿ ಆತಾರ ಶರೀರಗಳು ಬದುಕುವಂತೆ ಅವುಗಳ ಮೇಲೆ ಉಸಿ ಎಂಬುದಾಗಿ ಶ್ವಾಸ ನುಡಿದು ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆಯಂತೆ ನುಡಿದೆನು. ಈಗ ಶ್ವಾಸವು ಅವುಗಳಲ್ಲಿ ಒಕ್ಕಿತು, ಬದುಕಿದವು, ಕಾಲೂರಿ ನಿಂತವು. ಅತ್ಯಂತ ದೊಡ್ಡ ಸೈನ್ಯವಾದ ಮೇಲೆ ಆತನು ನನಗೆ ಹೀಗೆ ಹೇಳಿದನು, ನರಪುತ್ರನೇ, ಈ ಎಲುಬುಗಳು ಇಸ್ರಾಯೇಲಿನ ಪೂರ್ವ ವಂಶವು. ಇಗೋ, ಆ ವಂಶಸ್ಥರು, ಅಯ್ಯೋ, ನಮ್ಮ ಎಲುಬುಗಳು ಒಣಗಿ ಹೋದವು, ನಮ್ಮ ನಿರೀಕ್ಷೆಯು ಹಾಳಾಯಿತು, ನಾವು ನಾಶವಾದೆವು ಅಂದುಕೊಳ್ಳುತ್ತಿದ್ದಾರೆ. ಆದ ಕಾರಣ ನೀನು ಈ ದೈವೋಕ್ತಿಯನ್ನು ಅವರಿಗೆ ನುಡಿ, ಕರ್ತನಾದ ಯೆಹೋವನು ಇಂತನ್ನುತ್ತಾನೆ, ನನ್ನ ಜನರೇ, ನೋಡಿರಿ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಯೇಲ್ ದೇಶಕ್ಕೆ ಸೇರ ಮಾಡುವೆನು. ನನ್ನ ಜನರೇ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿದಾಗ ನಾನೇ ಯೆಹೋವನು ಎಂದು ನಿಮಗೆ ದೃಢವಾಗುವುದು. ನಾನು ನನ್ನ ಶ್ವಾಸವನ್ನು ನಿಮ್ಮಲ್ಲಿ ಊದಿಸಿ ನಿಮ್ಮನ್ನು ಬದುಕಿಸಿ ನಿಮ್ಮ ದೇಶದಲ್ಲಿ ನೆಲೆಗೊಳಿಸುವೆನು. ಆಗ ಯೆಹೋವನಾದ ನಾನೇ ಇದನ್ನು ನುಡಿದು ನಡೆಸಿದ್ದೇನೆ ಎಂದು ತಿಳಿದುಕೊಳ್ಳುವಿರಿ. ಇದು ಯೆಹೋವನ ಸಂಕಲ್ಪ. ಇಲ್ಲಿ ನೋಡ್ತೇವೆ, ಯೆಹೋವನ ಸಂಕಲ್ಪ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಲ್ಲಿ ಒಂದು ದೊಡ್ಡ ಸೈನ್ಯವನ್ನು ಅಲ್ಲಿ ಒಣಗಿದ ಎಲುಬುಗಳಲ್ಲಿ ದೇವರು ಕಂಡದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ಮುಗಿದು ಹೋಗಿತ್ತು ಎಂಬುದಾಗಿ ಹೇಳಿದ ಸ್ಥಳದಲ್ಲಿಯೇ ದೇವರು ಒಂದು ದೊಡ್ಡ ಸೈನ್ಯವನ್ನು ಒಣಗಿದ ಎಲುಬುಗಳಲ್ಲಿ ಕೂಡ ಎಬ್ಬಿಸಿರೋದಾದರೆ, ನಿಮ್ಮ ಜೀವಿತದಲ್ಲಿ ನೀವು ಯಾವುದೆಲ್ಲ ಮುಗಿದು ಹೋಯಿತು, ಯಾವುದೆಲ್ಲ ಒಣಗಿ ಹೋಯಿತು, ಯಾವುದೆಲ್ಲ ಪರಿಸ್ಥಿತಿಗಳಲ್ಲಿ ಸೋತು ಹೋದೆ ಎಂಬುದಾಗಿ ಚಿಂತಿಸ್ತಿದ್ರು, ಅದರ ಮಧ್ಯದಲ್ಲಿ ಕೂಡ ದೇವರು ಪುನರ್ಜೀವನ ತರುವಂಥ ದೇವರಾಗಿದ್ದಾರೆ. ಹಾಗಾದರೆ ಒಣಗಿದ ಎಲುಬುಗಳ ಮಧ್ಯದಲ್ಲಿ ಪುನರ್ಜೀವನ ತಂದಂಥ ದೇವರು ಈಗಲೂ ಜೀವ ಸ್ವರೂಪನಾಗಿದ್ದಾನೆ. ಆ ಒಣಗಿದ ಎಲುಬುಗಳ ಮಧ್ಯದಲ್ಲಿ ಒಂದು ದೊಡ್ಡ ಸೈನ್ಯವನ್ನೇ ನಿರ್ಮಿಸಿದಂಥ ದೇವರು ಈಗಲೂ ಜೀವ ಸ್ವರೂಪನಾಗಿದ್ದಾನೆ. ಒಣಗಿದ ಎಲುಬುಗಳಿಗೆ ಜೀವ ಶ್ವಾಸವನ್ನು ಕೊಟ್ಟಂಥ ದೇವರು ಈಗಲೂ ಜೀವಂತವಾದ ದೇವರಾಗಿದ್ದಾರೆ. ನಿಮ್ಮ ಜೀವಿತದಲ್ಲಿ ಏನೆಲ್ಲ ವಿಷಯಗಳಲ್ಲಿ ಒಣಗಿ ಹೋಗಿದ್ದೀರೋ, ಏನೆಲ್ಲ ವಿಷಯಗಳಲ್ಲಿ ಒಣಗಿದ ಅನುಭವದಲ್ಲಿ ಹೋಗ್ತಾ ಇದ್ದೀರೋ, ಏನೆಲ್ಲ ವಿಷಯಗಳಲ್ಲಿ ನಿರ್ಜೀವವಾದ ಅನುಭವದಲ್ಲಿ ಹೋಗ್ತಾ ಇದ್ದೀರೋ, ಅವೆಲ್ಲದರ ಮಧ್ಯದಲ್ಲಿ ದೇವರ ಒಂದೇ ಒಂದು ಮಾತು ಸಾಕು. ಅಲ್ಲಿ ಎಹೆಜ್ಕೇಲನ ಮೂಲಕ ದೇವರು ಹೇಳ್ತಿರುವಂಥದ್ದು ನೀನು ನುಡಿ ಎಂಬುದಾಗಿ. ಲಾಸ್ಟಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನೇ ನುಡಿದದ್ದನ್ನು ನಾನೇ ನಡೆಸಿದ್ದೇನೆ ಎಂಬುದಾಗಿ. ಇದು ನನಗೆ ಸಾಕ್ಷಿಗಳಾಗಲಿಕ್ಕೆ ನಾನು ಮಾಡಿದ ಒಂದು ದೊಡ್ಡ ಅದ್ಭುತ. ಹಾಗಾದರೆ ಪ್ರಿಯರೇ, ನೀವು ಯೇಸು ಸ್ವಾಮಿಗೆ ಒಂದು ಸಾಕ್ಷಿಗಳಾಗಿ ಜೀವಿಸಲಿಕ್ಕಾಗಿ ದೇವರು ಏನು ಮಾಡ್ತಾರೆ ಅಂದರೆ, ನಮ್ಮ ಜೀವಿತದಲ್ಲಿ ಏನೆಲ್ಲ ಒಣಗಿದ ಅನುಭವದಲ್ಲಿ ನಾವು ಹೋಗ್ತಾ ಇದ್ದೇವೋ ಅದೆಲ್ಲದರಿಂದ ದೇವರು ಮಾರ್ಪಡಿಸ್ತಾರೆ. ಒಣಗಿದ ಎಲುಬುಗಳ ಮಧ್ಯದಲ್ಲಿ ಪುನರ್ಜೀವನ ಹೇಗೆ ಎಹೆಜ್ಕೇಲನ ಮೂಲಕ ದೇವರು ನುಡಿದು ಒಣಗಿದ ಎಲುಬುಗಳ ಮಧ್ಯದಲ್ಲಿ ತನ್ನ ಶ್ವಾಸವನ್ನು ಊದಿದರು, ಹೇಗೆ ಆ ಮಾಂಸ ನರಗಳು ಹರಡುವ ಹಾಗೆ ದೇವರು ಕಾರ್ಯ ಮಾಡಿದ್ರು, ಹಾಗೆ ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಕೂಡ ದೇವರ ಅದ್ಭುತವನ್ನು ಮಾಡುವವನಾಗಿದ್ದೇನೆ. ಕೊನೆ 13ನೇ ವಚನ ನಾವು ಓದೋದಾದರೆ, ನನ್ನ ಜನರೇ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿದಾಗ ನಾನೇ ಯೆಹೋವನು ಎಂದು ನಿಮಗೆ ದೃಢವಾಗುವುದು. ನೋಡಿ, ಗೋರಿಗಳು ಅಂದರೆ ಸಮಾಧಿಗಳನ್ನು ತೆರೆದು ಅವರು ನೋಡ್ರಿ ಒಣಗಿದ ಅನವಸ್ಥೆಯಲ್ಲಿ ಇರುವಂಥವರನ್ನು ಕೂಡ ದೇವರು ತಿರುಗಿ ಎಬ್ಬಿಸಲಿಕ್ಕೆ ಶಕ್ತನಾಗಿದ್ದಾನೆ. ಅಂದರೆ ನಮ್ಮ ದೇವರು ಎಷ್ಟು ಉನ್ನತನಾದ ದೇವರಲ್ವಾ. ಯೇಸು ಸ್ವಾಮಿಯನ್ನು ನಾವು ನೋಡೋದಾದರೆ ಸತ್ತು 4 ದಿನ ಆ ಸಮಾಧಿಯಲ್ಲಿ ಇಡಲ್ಪಟ್ಟ ಲಾಜರನನ್ನು ಕೂಡ ದೇವರು ಏನು ಮಾಡ್ತಾ ಇದ್ದಾರೆ, ಹೊರ ಕರೆತರ್ತಾ ಇದ್ದಾರೆ. ದೇವರಿಗೆ ಪ್ರತಿಯೊಬ್ಬರ ಮೇಲೆ ಒಂದು ಉದ್ದೇಶ ಇದೆ. ಉದ್ದೇಶಪೂರ್ವಕವಾಗಿ ಎಲ್ಲವೂ ದೇವರು ನಡೆಸುವಂಥದ್ದು. ಈ ಒಂದು ಸೈನ್ಯ
ಸತ್ತು ನಾಶವಾಗಿ ಒಣಗಿದ ಎಲುಬುಗಳಾಗಿ ಮಾರ್ಪಟ್ಟಾಗೂ ಕೂಡ ತಿರುಗಿ ಅವಕ್ಕೆ ಜೀವವನ್ನು ಕೊಡಲಿಕ್ಕೆ ದೇವರಿಗೆ ಸಾಧ್ಯ ಆಗಿರೋದಾದರೆ ನಮ್ಮ ದೇವರು ಎಷ್ಟು ಉನ್ನತನಾದ ದೇವರಾಗಿದ್ದಾನೆ. ಲಾಜರನು ಸತ್ತು ಸಮಾಧಿಯಲ್ಲಿ 4 ದಿನಗಳ ಹಿಡಿಯಲ್ಪಟ್ಟು ಕೊಳೆತು ಸ್ಮೆಲ್ ಬರ್ತಾ ಇದ್ರು ಕೂಡ ಲಾಜರನನ್ನು ಸಮಾಧಿಯಿಂದ ಕರೆದು ಜೀವಂತವಾಗಿ ದೇವರು ಎಬ್ಬಿಸಿದಾದರೆ ದೇವರು ಎಷ್ಟು ಉನ್ನತನಲ್ವಾ ಅಲ್ವಾ. ಅದರಿಂದ ಆ ಉನ್ನತನಾದ ದೇವರನ್ನ ನಮ್ಮ ಜೀವಿತದಲ್ಲಿ ನಾವು ಎಷ್ಟು ಮಾತ್ರ ತಿಳ್ಕೊಳ್ಬೇಕು. ಒಣಗಿದ ಎಲುಬುಗಳಲ್ಲಿ ಕೂಡ ಪುನರ್ಜೀವನ ತಂದಂತ ನಮ್ಮ ದೇವರು ಎಷ್ಟು ದೊಡ್ಡವನು. ಆತನ ಮಕ್ಕಳಾಗಲಿಕ್ಕೆ ದೇವರು ಆತನ ಭಾಗ್ಯ ಕೊಟ್ಟಿದ್ದಾನೆ ಪ್ರಿಯರೇ. ಆತನ ಸೇವಿಸ್ಲಿಕ್ಕಾಗಿ, ಆತನನ್ನು ಅನುಸರಿಸಲಿಕ್ಕಾಗಿ, ಆತನನ್ನು ಆರಾಧಿಸ್ಲಿಕ್ಕಾಗಿ ನಮ್ಮ ಜೀವಿತದಲ್ಲಿ ದೇವರು ನಮಗೆ ತೋರಿಸಿರುವಂಥ ಒಂದು ದಯೆ, ಒಂದು ಕನಿಕರವಾಗಿದೆ. ಇಲ್ಲಿ ಆತನು ನುಡಿದಾಗ ಎಲ್ಲವೂ ನಡೀತು. ಯೆಜ್ಕೇಲನಿಗೆ ಹೇಳ್ತಿದ್ದಾರೆ, ನೀನು ನುಡಿ, ನಿನ್ನ ಬಾಯಲ್ಲಿ ನನ್ನ ಜೀವವುಳ್ಳ ಮಾತುಗಳನ್ನು ಇಟ್ಟಿದ್ದೇನೆ. ಆತನು ಹೇಳ್ತಾ ಇದ್ದಾನೆ ಅಪ್ಪಣೆ ಆದಂತೆ. ಯೆಜ್ಕೇಲನು ಹೇಳ್ತಾರೆ ತನಗೆ ದೇವರು ಏನು ಅಪ್ಪಣೆ ಕೊಟ್ಟರು ಅದನ್ನು ನುಡಿದಾಗ ಅಲ್ಲಿ ನೆರವೇರಿತು. ಹಾಗಾದರೆ ಪ್ರಿಯರೇ, ಜ್ಞಾನೋಕ್ತಿಯಲ್ಲಿ ನಾವು ಓದ್ತೇವೆ, ಜೀವ ಮರಣ ನಾಲಿಗೆ ವಶ. ನಾವು ಏನನ್ನು ನುಡಿತೇವೋ ಅದನ್ನು ನಾವು ಕ್ರಿಯೆಗಳಾಗಿ ಕಾಣ್ತೇವೆ. ನಮ್ಮ ಜೀವಿತದಲ್ಲಿ ಜೀವವನ್ನು ನುಡಿಯುವಾಗ ನಮ್ಮ ಮುಂದೆ ಜೀವ ಉಂಟಾಗ್ತದೆ. ನಮ್ಮ ಜೀವಿತದಲ್ಲಿ ಮರಣವನ್ನು ನುಡಿಯುವಾಗ ಮರಣಕರವಾದ ಅನೇಕ ಪರಿಸ್ಥಿತಿಗಳಲ್ಲಿ ನೀವು ಹಾದು ಹೋಗ್ಬೇಕಾಗಿ ಬರ್ತದೆ. ಅದರಿಂದಲೇ ನಮ್ಮ ಜೀವಿತದಲ್ಲಿ ನಾವು ಎಚ್ಚರಿಕೆಯಿಂದ ನಮ್ಮ ಮಾತುಗಳನ್ನು ನಾವು ಆಡಬೇಕು. ಯಾವುದೇ ಮಾತಾಡಿದ್ರೂ ಕೂಡ ಅದು ಎಚ್ಚರಿಕೆಯಿಂದ ಇರಬೇಕು. ಎಚ್ಚರಿಕೆಯಿಂದ ಮಾತಾಡುವಾಗಲೇ ಅದು ನಮ್ಮ ಜೀವಿತದಲ್ಲಿ ಆಶೀರ್ವಾದವಾಗಿ ಮಾರ್ಪಡುವಂಥದ್ದು. ಇಲ್ಲಿ ಯೆಜ್ಕೇಲನ ಮೂಲಕ ದೇವರು ಹೇಳ್ತಿದ್ದಾರೆ, ಒಣಗಿದ ಎಲುಬುಗಳ ಮಧ್ಯದಲ್ಲಿ ನೀನು ನನ್ನ ಮಾತುಗಳನ್ನು ನುಡಿ. ಅಲ್ಲಿ ಏನಾಗ್ತದೆ ಅಂದರೆ ಜೀವ ಬರ್ತದೆ. ಹಾಗಾದರೆ ಪ್ರಿಯರೇ, ಒಣಗಿ ಹೋದಂಥ ಸ್ಥಳದಲ್ಲಿ, ಒಣಗಿ ಹೋದಂಥ ಪರಿಸ್ಥಿತಿಯಲ್ಲಿ ಯಾರಾದರೂ ಇರೋದಾದರೆ ಅಲ್ಲಿ ಜೀವ ವಾಕ್ಯಗಳನ್ನು ನುಡಿಯೋದಾದರೆ ಸಾಕು, ದೇವರವರೊಳಗಡೆ ಜೀವವನ್ನು ಉಂಟು ಮಾಡ್ತಾರೆ. ಒಣಗಿದ ಯಾವ ಪರಿಸ್ಥಿತಿ ಆಗ್ಬೋದು, ಒಣಗಿ ಹೋಗಿ ಯಾವ ಪರಿಸ್ಥಿತಿಯಲ್ಲೇ ಇರ್ಬೋದು, ಅದರಲ್ಲಿ ಜೀವ ಬರ್ತದೆ ಅನ್ನೋ ನಿರೀಕ್ಷೆ ಇಲ್ಲದೆ ಇರ್ಬೋದು, ಆದರೆ ನನ್ನ ದೇವರಿಗೆ ಅಸಾಧ್ಯವಾದುದು ಒಂದೂ ಇಲ್ಲ. ಒಣಗಿದ ಎಲುಬುಗಳಲ್ಲಿ ಕೂಡ ಒಂದು ದೊಡ್ಡ ಸೈನ್ಯವನ್ನು ಕಟ್ಟಿ ಎಬ್ಬಿಸಲಿಕ್ಕೆ ನಮ್ಮ ದೇವರಿಗೆ ಸಾಧ್ಯವಿದೆ ಪ್ರಿಯರೇ. ಹಾಗಾದರೆ ನಮ್ಮ ದೇವರನ್ನು ಪರಿಪೂರ್ಣವಾಗಿ ನಂಬೋಣ, ಪರಿಪೂರ್ಣವಾಗಿ ಆತನನ್ನು ನಿರೀಕ್ಷಿಸೋಣ. ಒಂದು ಒಣಗಿದ ಎಲುಬುಗಳ ಮಧ್ಯದಲ್ಲಿ ಒಂದು ದೊಡ್ಡ ಸೈನ್ಯವನ್ನು ನಮ್ಮ ದೇವರು ಎಬ್ಬಿಸಿರೋದಾದರೆ ನಿನಗಾಗಿ ನನಗಾಗಿ ಎಂಥ ಅದ್ಭುತವನ್ನು ಕೂಡ ದೇವರು ಮಾಡಿ ನಡೆಸುವವನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಆತನನ್ನು ನೀವು ಪರಿಪೂರ್ಣವಾಗಿ ನಂಬಿ ನಿಮ್ಮ ಜೀವಿತವನ್ನು ಆತನ ಕರಗಳಲ್ಲಿ ಒಪ್ಪಿಸಿಕೊಡೋದಾದರೆ ಆತನು ಯಾವುದನ್ನು ಕೂಡ ಸುಲಭವಾಗಿ ಬಿಟ್ಟು ಬಿಡಲಾರಿ. ಬಿಟ್ಟರೂ ಕೂಡ ಒಂದು ವೇಳೆ ನಾಶವಾಗುವಂಥ ಪರಿಸ್ಥಿತಿಗಳು ಎದುರಾಗಿ ಬರಬೇಕಾದ್ರೂ ಕೂಡ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡಲ್ಲ. ದೇವರು ನಮ್ಮನ್ನು ಕೈ ಹಿಡಿದು ನಡೆಸುವವನಾಗಿದ್ದಾನೆ. ಆತನ ಕರಗಳಲ್ಲಿ ನಾವು ನಮ್ಮನ್ನು ವಹಿಸಿ ಬಿಟ್ಟರೆ ಒಣಗಿದ ಎಲುಬುಗಳಲ್ಲೇ ಪುನರ್ಜೀವನ ತಂದಂಥ ದೇವರು ನಮ್ಮ ಜೀವಿತದಲ್ಲಿ ನಮ್ಮ ಪರಿಸ್ಥಿತಿಗಳು ಎಷ್ಟೇ ಸೋಲಿನ ಅವಸ್ಥೆಯಲ್ಲಿ ಹೋಗ್ತಾ ಇದ್ರು, ಎಷ್ಟೇ ಕಣ್ಣೀರಿನ ಅವಸ್ಥೆಯಲ್ಲಿ ಹೋಗ್ತಾ ಇದ್ರು, ಎಷ್ಟೇ ನಮ್ಮ ಜೀವಿತ ಮುಗಿದೋಯ್ತು ಎಂಬುದಾಗಿ ಅನೇಕರು ನಮ್ಮ ಕುರಿತು ವಿಧಿ ಬರೆದ್ರು. ನಮ್ಮ ಕುರಿತು ಇವರು ಇನ್ನು ಮುಂದೆ ಎದ್ದು ಬರಲ್ಲ, ಇವರು ಸಾಲದಿಂದ ಬಿಡುಗಡೆ ಹೊಂದಲ್ಲ, ಇವರು ರೋಗದಿಂದ ಬಿಡುಗಡೆ ಹೊಂದಲ್ಲ, ಇವರಿಗಿರುವಂಥ ಸಮಸ್ಯೆಯಿಂದ ಬಿಡುಗಡೆ ಹೊಂದಲ್ಲ, ಇವರಿಗಿರುವಂಥ ಸೋಲಿನಿಂದ ಇವರು ಬಿಡುಗಡೆ ಹೊಂದಲ್ಲ, ಇವರಿಗಿರುವಂಥ ಹೋರಾಟದಿಂದ ಇವರು ಮತ್ತೆ ಎದ್ದು ಬರಲ್ಲ, ಇವರು ಹೋರಾಟದಲ್ಲೇ ಮುಂದೆ ಹೋಗ್ಬಿಡ್ತಾರೆ, ಅವರಿಗಿರುವಂಥ ಮೆಂಟಲಿ ಪ್ರಾಬ್ಲಮಿಂದ ಅವರು ಮುಂದೆ ಬರಲ್ಲ, ಅವರ ಮಕ್ಕಳ ಸಮಸ್ಯೆ ಪರಿಹಾರ ಆಗಲ್ಲ, ಅವರ ಕುಟುಂಬದ ಸಮಸ್ಯೆ ಪರಿಹಾರ ಆಗಲ್ಲ ಎಂಬುದಾಗಿ ಅನೇಕರು ನಿಮ್ಮ ಕುರಿತು ಅನೇಕರ ಅಭಿಪ್ರಾಯಗಳನ್ನು ಇಟ್ಟುಕೊಂಡಿರ್ಬೋದು. ಆದರೆ ಯೇಸು ಸ್ವಾಮಿಗೆ ಅಸಾಧ್ಯವಾದುದು ಒಂದಿಲ್ಲ. ಒಣಗಿದ ಎಲುಬುಗಳಲ್ಲೇ ಕೂಡ ಪುನರ್ಜೀವನವನ್ನು ದೇವರು ತರೋದಾದರೆ, ಒಣಗಿದ ಎಲುಬುಗಳಲ್ಲೇ ಒಂದು ದೊಡ್ಡ ಸೈನ್ಯವನ್ನು ಕಟ್ಟಿ ಎಬ್ಬಿಸೋದಾದರೆ ಪ್ರಿಯರೇ, ಮುಗಿದು ಹೋಯಿತು ಎಂಬುದಾಗಿ ಹೇಳಿದ ನಿಮ್ಮ ಜೀವಿತವನ್ನು ಕೂಡ ಪುನರ್ ಆರಂಭಿಸಲಿಕ್ಕೆ ನಮ್ಮ ದೇವರಿಗೆ ಸಾಧ್ಯವಿದೆ. ಮುಗಿದು ಹೋಯಿತು ಎಂಬುದಾಗಿ ಜನರು ಅಂದುಕೊಂಡಿರುವಂಥ ನಿಮ್ಮ ಜೀವಿತವನ್ನು ಪುನರಾರಂಭಿಸಿ ದೇವರು ಉನ್ನತಿಗೆ ತರಲಿಕ್ಕೆ ನಮ್ಮ ದೇವರಿಗೆ ಸಾಧ್ಯವಿದೆ. ಅದರಿಂದ ಆತನನ್ನು ನಂಬೋಣ. ಆತನು ಖಂಡಿತವಾಗ್ಲೂ ನಿನ್ನ ಜೀವಿತವನ್ನು ಪುನರ್ಜೀವಿಸಿ ಪುನರ್ಸ್ಥಾಪಿಸಿ ಆತನು ನಡೆಸ್ತಾನೆ. ಎಲ್ಲಿ ಸೋತು ಹೋಗಿದೆಯೋ ಅಲ್ಲೇ ನಿನ್ನನ್ನು ಮತ್ತೆ ಬಲಗೊಳಿಸ್ತಾನೆ. ಎಲ್ಲಿ ಬಿದ್ದು ಹೋಗಿದೆಯೋ ಮತ್ತೆ ಅಲ್ಲಿ ನಿನ್ನನ್ನು ಎಬ್ಬಿಸ್ತಾನೆ. ಎಲ್ಲಿ ನಿರ್ಜೀವವಾಗಿದೆಯೋ ಅಲ್ಲೇ ದೇವರು ನಿನಗೆ ಜೀವವನ್ನು ಕೊಡ್ತಾನೆ. ಎಲ್ಲಿ ನೀನು ಸೋತು ನನ್ನಿಂದ ಆಗಲ್ಲ ಎಂಬುದಾಗಿ ನೀನು ಕುಂತಿದೆಯೋ ಅಲ್ಲಿಂದನೇ ನಿನ್ನ ನರ ಹಿಡಿದು ಮೇಲೆತ್ತುವಂಥ ದೇವರು ನಮ್ಮ ಕರ್ತನಾಗಿದ್ದಾನೆ. ಅದರಿಂದ ಆತನನ್ನು ನಂಬೋಣ. ಒಣಗಿದ ಎಲುಬುಗಳಲ್ಲಿ ಪುನರ್ಜೀವನ ತರಲಿಕ್ಕೆ ಸಾಧ್ಯವಾಗುವಂಥ ನಮ್ಮ ದೇವರಿಗೆ ನಮ್ಮ ಜೀವಿತದಲ್ಲಿ ಏನೆಲ್ಲ ಪರಿಸ್ಥಿತಿಗಳಲ್ಲಿ ನಾವು ಹಾದು ಹೋಗ್ತಾ ಇದ್ರು ಅದರಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ನಮ್ಮ ದೇವರಿಗೆ ಸಾಧ್ಯವಿದೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕೇಳಲ್ಪಟ್ಟ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಅಧಿಕವಾಗಿ ಕಾರ್ಯ ಮಾಡಲಿ. ಒಣಗಿದ ಎಲುಬುಗಳಲ್ಲಿ ಪುನರ್ಜೀವನ ತಂದ ಹಾಗೆ ನನ್ನ ಜೀವಿತ ಒಣಗಿ ಹೋದಂಥ ಅನುಭವದಲ್ಲಿದೆ ಸ್ವಾಮಿ. ಎಲ್ಲ ಕರ್ತನೆ ಭಾಗದಲ್ಲಿಯೂ ನಿರ್ಜೀವವಾಗಿದೆ. ಈಗಲೇ ನಿನ್ನ ವಾಕ್ಯಗಳು ನನ್ನ ಜೀವಿತ
ಜೀವಿತದಲ್ಲಿ ನುಡಿಯಲ್ಪಡಲಿ. ನಿನ್ನ ಜೀವವುಳ್ಳ ವಾಕ್ಯಗಳು ನನ್ನ ಜೀವಿತದಲ್ಲಿ ನುಡಿಯಲ್ಪಟ್ಟು ಪುನರ್ಜೀವನ ನನಗೆ ಉಂಟಾಗಲಿ, ಪುನರ್ಸ್ಥಾಪನೆ ಉಂಟಾಗಲಿ. ಮತ್ತೊಂದಾವರ್ತಿ ನಾನು ನಿನ್ನಲ್ಲಿ ಕರ್ತನೆ ನೆಲೆಗೊಳ್ಳುವ ಹಾಗೆ ನನಗೆ ಬೇಕಾದ ಕೃಪೆಯನ್ನು ಅನುಗ್ರಹಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಸ್ವಾಮಿ, ನಿನ್ನ ಕರೆಗಳಲ್ಲಿ ಒಪ್ಪಿಸ್ತೇವೆ. ನೀ ನಡೆಸು. ಎಲ್ಲ ಘನತೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ದೇವರ ವಾಕ್ಯದ ಮೂಲಕ ಆಶೀರ್ವದಿಸಲಿ. ನಿಮಗೆ ಗೊತ್ತಿರುವ ಅನೇಕರಿಗೆ ವಾಕ್ಯಗಳನ್ನು ಕಳಿಸಿಕೊಡಿರಿ. ಅವರು ಕೂಡ ಇದನ್ನು ಕೇಳಿ ಮತ್ತೆ ಅವರು ಬಲಗೊಳ್ಳಲಿ. ದೇವರು ಅವರನ್ನು ಕೂಡ ಬಲಪಡಿಸಲಿ. ನಂತರ ಪ್ರತಿದಿನ ನಡೆಯುವಂಥ ನಮ್ಮ ಪ್ರಾರ್ಥನೆ ಕೂಟಗಳಿಗೆ ಜಾಯ್ನ್ ಆಗಬೇಕಂದ್ರೆ ಕೆಳಗೆ ಕೊಟ್ಟಿರುವ ನಂಬರಿನಲ್ಲಿ ವಾಟ್ಸಪ್ ಇದೆ. ನೀವು ಲಿಂಕನ್ನು ಕೇಳಿಕೊಳ್ಳೋದಾದರೆ ನಾವು ನಿಮಗೆ ಕಳಿಸಿಕೊಡ್ತೇವೆ. ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವು ಸಂಪರ್ಕ ಮಾಡೋದಾದರೆ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿರ್ತೇವೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಈ ವಾಕ್ಯನ ಕೇಳುತ್ತಿರೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅನೇಕರಿಗೆ ಕಳಿಸಿರಿ. ಪ್ರೈಸ್ ಗಾಡ್. ಆಮೇಲೆ
ಧೈರ್ಯವೆನ್ನಲಿ ನೀ ತುಂಬಿಸು, ಜಗದಲ್ಲಿ ನಿಲ್ಲಲು ಕ್ರಿಸ್ತ ಸಾಕ್ಷಿಯಾಗಲು ಧೈರ್ಯವೆನ್ನಲಿ ನೀ ತುಂಬಿಸು, ಸತ್ಯ ಪ್ರೀತಿ ತುಂಬಿದ ವಚನವ ಸಾರಲು ಆತ್ಮದಿ ಶುದ್ಧತೆ ನೆರವೇರಿಸು, ಸತ್ಯ ಪ್ರೀತಿ ತುಂಬಿದ ವಚನವ ಸಾರಲು ಆತ್ಮದಿ ಶುದ್ಧತೆ ನೆರವೇರಿಸು. ತುಂಬಿಸು ಶಕ್ತಿಯನು ಸ್ವರ್ಗೀಯ ದಾನಗಳ ಸುರಿಸು ಈ ದಾಸನಲ್ಲಿ. ಗೋಳಾಟವಿಲ್ಲ ನನಗೆ, ಕಣ್ಣೀರಿಲ್ಲವೇ, ಎಂದೆಂದಿಗೂ ದೇವರ ಜೊತೆಯಲ್ಲೇ ಜೀವಿಸುವೆ. ಇನ್ನು ಗೋಳಾಟವಿಲ್ಲ ನನಗೆ, ಕಣ್ಣೀರಿಲ್ಲವೇ, ಎಂದೆಂದಿಗೂ ದೇವರ ಜೊತೆಯಲ್ಲೇ ಜೀವಿಸುವೆ. ಹರ್ಷವೇ ಹರ್ಷ, ಸಂತೋಷವೇ ಸಂತೋಷ, ನನ್ ಸರ್ವವೆಲ್ಲ ಪ್ರಾಣವೆಲ್ಲ ನೀವೇ ಏಸಯ್ಯ. ಹರ್ಷವೇ ಹರ್ಷ, ಸಂತೋಷವೇ ಸಂತೋಷ, ನನ್ ಸರ್ವವೆಲ್ಲ ಪ್ರಾಣವೆಲ್ಲ ನೀವೇ ಏಸಯ್ಯ. ಅಯ್ಯ ಏಸಯ್ಯ, ನೀವೇ ನನ್ನ ದೇವರೇ, ಕೈ ಬಿಡಾದೆ ನಡೆಸುವ ಒಳ್ಳೆಯ ದೇವರೇ. ಹಾಲೆಲೂಯಾ.